ಅವರ ಬಗ್ಗೆ ಈಗ ಶ್ರೇಷ್ಠ ಮತ್ತು ಎಲ್ಲ ಶಿಷ್ಯರಿಗೂ ಸಮಬದ್ಧವಾಗಿರ್ತಕ್ಕಂಥ ಎಷ್ಟೋ ಶಿಷ್ಯರು ಬುದ್ಧರಿಗೆ ಇದ್ದಾರೆ. ಅದರಲ್ಲಿ ಕಶ್ಯಪ ಅವರ ಮಹಾ ಕಶ್ಯಪ ಅವರ ಬಗ್ಗೆ ನಾನು ಇವತ್ತು ಮೂರನೇ ದಿನದಂದು ನಾನು ಹೇಳ್ತಾ ಇದ್ದೀನಿ. ಬುದ್ಧರ ಮೂರನೇ ಶಿಷ್ಯರಲ್ಲಿ ಮಹಾ ಕಶ್ಯಪ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಬುದ್ಧನ ಶಿಷ್ಯರಲ್ಲಿ. ಬುದ್ಧನು ಅನುಯಾಯಿಗಳಲ್ಲಿ ಮಹಾಕಶ್ಯಪ ವಿಶಿಷ್ಟವಾಗಿರ್ತಕ್ಕಂಥವನು. ಆಗ ತ್ರಿಪಟಿಗಳಲ್ಲಿ ಒಂದಾದ ಅಭಿಧಮ್ಮ ಪೀಠವನ್ನು ಕೂಡ ಇವರು ಸ್ಥಾಪನೆ ಮಾಡ್ತಾರೆ. ಇವರು ರಾಜಗೃಹ ಸಮೀಪದ ಒಂದು ಹಳ್ಳಿಯಲ್ಲಿ ಜನಿಸ್ತಾರೆ. ಅವರ ತಂದೆಯ ಹೆಸರು ಕಪಿಲ, ತಾಯಿ ಹೆಸರು ಸುಮನಾದೇವಿ ಅಂತಕ್ಕಂಥ ಹೆಸರು ಅವರಿಗೆ ಇವರು ಮಗನಾಗಿ ಜನಿಸುತ್ತಾರೆ. ಇವರು ಕಶ್ಯಪ ಪಂಗಡದ ಬ್ರಾಹ್ಮಣರ ಕುಟುಂಬದ ಕುಟುಂಬಕ್ಕೆ ಸೇರಿದವರಾಗಿರ್ತಾರೆ. ಹಾಗೆ ಹುಟ್ಟಿನಲ್ಲಿ ಇವರು ಮೂಲತಃ ಹೆಸರು ಏನಪ್ಪ ಅಂದರೆ ಪಿಪ್ಪಳ್ಳಿ ಅಂತಕ್ಕಂಥ ಹೆಸರಿನಿಂದ ಅವರನ್ನು ಕರೆದಿರ್ತದೆ ಚಿಕ್ಕ ವಯಸ್ಸಿನಲ್ಲೇ. ಆಮೇಲೆ ಚಿಕ್ಕ ವಯಸ್ಸಿನಲ್ಲೇ ಇವರು ವೈರಾಗ್ಯ ತಾಳಿ ಆಧ್ಯಾತ್ಮಿಕ ಜೀವನ ಪ್ರಾರಂಭಿಸ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಇವ್ರಿಗೆ ಏನಪ್ಪ ಅಂದರೆ ಈ ಮೂಢನಂಬಿಕೆಗಳು ಮತ್ತು ಬೇರೆ ಬೇರೆ ಇಲ್ಲದಿರ್ತಕ್ಕಂಥ ಸಂಗತಿಗಳನ್ನು ಇವರು ಒಪ್ಕೊಳ್ಳೋದಕ್ಕೆ ರೆಡಿ ಇರಲ್ಲ. ಅವ್ರೇನು ಮಾಡ್ತಾರೆ ಅಂದರೆ ಇದರಲ್ಲಿ ನಾವು ಇನ್ನೂ ಹೆಚ್ಚಿನ ವಿಷಯವನ್ನು ತಿಳ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಆಧ್ಯಾತ್ಮಿಕವಾಗಿ ಅವರು ಬೇರೆ ಜೀವನ ನಾವು ಹುಡ್ಕೊಳ್ಬೇಕು ಅಂತಕ್ಕಂಥ ವೈರಾಗ್ಯ ತಾಳಿ ಅವ್ರೇನು ಮಾಡ್ತಾರೆ ಅಂದರೆ ಆಧ್ಯಾತ್ಮಿಕ ಜೀವನದ ಕಡೆ ಹೋಗ್ತಾರೆ. ಹಾಗೆ ಅವರ ತಂದೆ ತಾಯಿ ಸುಮ್ಮನೆ ಬಿಡ್ತಾರ, ಇವ್ನಿಗೆ ಏನಾದರೂ ಮಾಡಿ ಅವ್ನು ಮದುವೆ ಮಾಡಿಬಿಡ್ಬೇಕು ಅಂತೇಳಿ ಪ್ರಾರಂಭ ಮಾಡ್ತಾರೆ. ಮದುವೆಗೆ ಸಿದ್ಧತೆ ಮಾಡಿದಾಗ ಅವರು ತಂದೆ ಒತ್ತಾಯ ಅವ್ರನ್ನ ಬೇಡ ಅಂತ ಹೇಳ್ತಾರೆ. ಬೇಡ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕೂಡ ಅವರು ಬಿಡೋದಿಲ್ಲ. ಇದು ವಂಶ ಪರಂಪರೆಯಾಗಿ ಮತ್ತು ವಂಶ ಬೆಳೆಯೋದಿರ್ತಕ್ಕಂಥ ನಿಟ್ಟಿನಲ್ಲಿ ಅವ್ರು ಏನು ಮಾಡ್ತಾರೆ, ತಂದೆಯವರು ಒತ್ತಾಯ ಮಾಡಿ ಒಬ್ಬ ಹೆಣ್ಣನ್ನು ಮದುವೆ ಮಾಡ್ತಾರೆ. ಅವರ ಹೆಸರು ಕಪಲೀನ ಅಂತ, ಕಪಿಲಾನಿ ಅಂತಕ್ಕಂಥ ಹೆಸರಿನ ಒಳ್ಳೆಯ ಸೌಂದರ್ಯಮತೆ ಆಗಿರ್ತಕ್ಕಂಥವಳು ಮತ್ತು ಶಾರೀರಿಕವಾಗಿ ಮತ್ತು ಬುದ್ಧಿವಂತಿಕೆ ಕೂಡ ಆಕೆಯಲ್ಲಿ ಇರ್ತದೆ. ಆ ಥರದವ್ರನ್ನ ವಿವಾಹ ಮಾಡ್ತಾರೆ. ವಿವಾಹ ಆದ ನಂತರ ಅವ್ರು ಏನು ಮಾಡ್ತಾರೆ ಅಂದರೆ ಇಬ್ಬರೂ ಸಹ ಕಪಿಲಾನಿ ಅಂತಕ್ಕಂಥವರು ಮತ್ತು ಅವರ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕೂಡ ಮತ್ತು ಆಕೆ ಸುಂದರವಾಗಿರ್ತಕ್ಕಂಥವ್ರು ಮತ್ತು ಗಂಡನಿಗಿಂತೂ ನನಗನ್ನಿಸ್ದಾಗೆ ಗಂಡನಿಗಿಂತೂ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ವಿಷಯಗಳನ್ನು ತಿಳ್ಕೊಂಡಿರ್ತಕ್ಕಂಥವ್ರು. ಆಕೆಗೆ ಅವ್ರೇನು ಮಾಡ್ತಾರೆ ಅಂದರೆ ಮಹಾಕಶ್ಯಪ ಮತ್ತು ಕಪಲಿನ ಅವ್ರು ಏನು ಮಾಡ್ತಾರೆ ಅಂದರೆ ಇನ್ನೂ ಹೆಚ್ಚಿನ ನಾವು ತಿಳುವಳಿಕೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವ್ರು ಏನು ಮಾಡ್ತಾರೆ, ಗುರುಗಳನ್ನ ಹುಡ್ಕೊಂಡು ಹೋಗ್ತಾರೆ. ಆ ಗುರುಗಳನ್ನ ಹುಡ್ಕೊಂಡು ಹೋದಾಗ ಅವ್ರು ಹೋಗ್ತಕ್ಕಂಥದ್ದು ಬುದ್ಧನ ಬಳಿ ಹೋಗ್ತಾರೆ. ಬುದ್ಧನ ಬಳಿ ಅವರು ಹೋಗಿ ಶಿಷ್ಯರಾಗ್ತಾರೆ. ಅವರಿಗೆ ಬುದ್ಧನ ಹತ್ರ ಹೋಗಿ ಅವರಿಬ್ಬರು ಶಿಷ್ಯರಾಗ್ತಾರೆ. ನನಗೆ ತಿಳಿದ ಮಟ್ಟಿಗೆ ಆಕೆಗೆ ನಮ್ಮ ಲೇಖಕರು ಬರೆದಿರೋ ಹಾಗೆ ಮೊದಲೇ ಬದ್ಧ ಕಪಿಲಾನಿ ಅಂತ ಉಚ್ಚಾರಣೆ ಮಾಡಿರ್ತಾರೆ. ಅವರು ಬುದ್ಧನಲ್ಲಿ ಹೋಗಿ ಸೇರಿದ ಮೇಲೆ ಬುದ್ಧನ ಅವರ ಕಪಲೀನ ಆಗಿದ್ದಾರಲ್ಲ, ಅವರ ಒಂದು ವೈಚಾರಿಕತೆ, ಅವರ ಬುದ್ಧಿವಂತಿಕೆಯನ್ನು ಅನುಗುಣವಾಗಿ ಆಕೆಗೆ ಒಂದು ಬಿರುದನ್ನು ಅಂದರೆ ಒಂದು ಹೆಸರನ್ನು ಕೊಡ್ತಾರೆ. ಈಗ ನಮಗೆ ಹೇಗೆ ಈನಂದ ಇದರ ವೆಂಕಟೇಶ್ವರಪತಿ ಅಂತ ಕೊಟ್ಟಿದ್ದಾರೋ ಹಾಗೆ ಅವ್ರಿಗೂ ಏನಾಗ್ತದೆ ಅಂದರೆ ಬದ್ಧತೆಯಿಂದ ಇದ್ದಾರೆ ಈ ಹೆಣ್ಮಗು ಅಂತಕ್ಕಂಥ ಮಾತನ್ನು ಇಟ್ಕೊಂಡು ಬದ್ಧ ಕಪಿಲಾನಿ ಅಂತಕ್ಕಂಥ ಹೆಸರನ್ನು ಕೂಡ ಕೊಟ್ಟಿರ್ತಾರೆ ಅಂತ ನನ್ನ ಒಂದು ಅಭಿಲಾಷೆ. ಹಾಗೆ ದೀಕ್ಷೆ ಮತ್ತು ಜ್ಞಾನೋದಯ ಅವರಿಗೆ ಕಪಿಲ ಅವರಿಗೆ ಶುದ್ಧ ಜ್ಞಾನ ದೀಕ್ಷತೆಯನ್ನು ಪಡ್ತಕ್ಕಂಥದ್ದು, ಸದಾ ಜಾಗೃತದಲ್ಲಿರಲು, ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಬುದ್ಧರು ಅವರಿಗೆ ಪ್ರವಚನ ನೀಡ್ತಾರೆ. ಮತ್ತು ಅವರಿಗೆ ಹೆಚ್ಚು ದಿನಗಳನ್ನು ತೆಗೆದುಕೊಳ್ಳೋದಿಲ್ಲ ದೀಕ್ಷೆ ಎತ್ತುಕೊಳ್ಳೋದಕ್ಕೆ. ಅವರು ಕೇಳಿದ 8 ದಿನಗಳಲ್ಲಿ ಅವರಿಗೆ ದೀಕ್ಷೆ ಆವಾಗಲೇ ಕೊಡ್ತಾರೆ. ಯಾವ ಹಿಂದೆ ಮುಂದೆ ನೋಡಿದೆ
ಅವರಿಗೆ 8 ದಿನ ಆದಮೇಲೆ ಅವರಿಗೆ ಜ್ಞಾನೋದಯ ಆಗ್ತದೆ ಅಂತಕ್ಕಂಥದ್ದು. ಕಶ್ಯಪ ಅವರು ತುಂಬ ಬುದ್ಧಿಶಾಲಿ ಆಗಿರ್ತಾರೆ. ಅದರಿಂದ 8 ದಿನಗಳಲ್ಲಿ ಅವರಿಗೆ ಜ್ಞಾನೋದಯ ಆಗ್ತದೆ. ಮತ್ತು ಜ್ಞಾನೋದಯ ದೀಕ್ಷೆ ಪಡೆದು 8 ದಿನಗಳಲ್ಲಿ ಜ್ಞಾನೋದಯ ಆಗ್ತದೆ. ಯಾರ ಸಹಾಯವಿಲ್ಲದೆ, ಬುದ್ಧ ಹೇಳ್ತಾರೆ, ಇವರಿಗೆ ಯಾರ ಸಹಾಯವಿಲ್ಲದೆ ಜ್ಞಾನೋದಯ ಪಡೆಯಬಲ್ಲತಕ್ಕಂಥ ಶಕ್ತಿ ಇದು ಇವರಿಗಿದೆ. ಯಾಕಂದರೆ ಅಷ್ಟು ಬುದ್ಧಿವಂತರು ಇವರು ನಮ್ಮ ಕಶ್ಯಪ ಅವರು ಅಂತ ಹೇಳ್ತಾರೆ. ಆಮೇಲೆ ಶಿಸ್ತು ಪಾಲನೆ ಅಂತಕ್ಕಂಥದ್ದು, ಇವರು ಧಮ್ಮ ಪ್ರಚಾರ ಜೊತೆಗೆ ಬುದ್ಧ ತತ್ವವನ್ನು, ಧಮ್ಮ ಪ್ರಚಾರ ಜೊತೆಗೆ ಬುದ್ಧರ ತತ್ವಗಳನ್ನು ಹೆಚ್ಚಿನ ಆಸಕ್ತಿಯನ್ನು ತೋರ್ತಾರೆ ಅವರು. ಯಾಕಂದರೆ ಬುದ್ಧರನ್ನು ಅಷ್ಟೊಂದು ಅಂಟ್ಕೊಂಡ್ಬಿಡ್ತಾರೆ. ಆ ಧಮ್ಮ ಪ್ರಚಾರದಲ್ಲೂ ಕೂಡ ಸ್ವಲ್ಪ ಕಡಿಮೆ ಮಾಡ್ಬೋದು, ಆದರೆ ಬುದ್ಧರ ಒಂದು ತತ್ವಗಳಲ್ಲಿ ಅವರು ಕಡಿಮೆ ಮಾಡೋದಿಲ್ಲ, ಅವರು ಪ್ರಚಾರಕ್ಕೆ ಹೋಗ್ತಾರೆ. ಇವರು ಸನ್ಯಾಸತ್ವ ಅಂತಕ್ಕಂಥ ಒಂದು ತತ್ವಗಳನ್ನು ಅನುಸರಿಸ್ಕೊಳ್ತಾರೆ. ಅವರು ಕೊಡ್ತಾರೆ ಸನ್ಯಾಸತ್ವ ಮಾಡಬೇಕು ಅಂತಕ್ಕಂಥದ್ದು. ಆ ತತ್ವಗಳಲ್ಲಿ 5 ತತ್ವಗಳಿದೆ. ಧ್ಯಾನಕ್ಕೆ ಪ್ರತ್ಯೇಕ ಸ್ಥಳವನ್ನು ಆಚರಿಸುವುದು, ಮತ್ತು ಒಂದು ಜಾಗದಲ್ಲಿ ವಾಸಿಸುವುದು, ಮತ್ತು ಭಿಕ್ಷೆ ಬೇಡುವುದು, ದಿನಕ್ಕೆ 1 ಬಾರಿ ಮಾತ್ರ ಆಹಾರವನ್ನು ಸೇವಿಸ್ತಕ್ಕಂಥ ನಿಯಮಗಳನ್ನು ಇಟ್ಕೊಳ್ತಾರೆ. ಆದರೆ ಇವರು ಮತ್ತು ಇನ್ನೊಂದು 5ನೇದು ಶ್ರೀಮಂತರು ಬಡವರು ಎಂತಕ್ಕಂಥ ಭೇದ ಭಾವ ಇಲ್ಲದೆ ಭಿಕ್ಷೆಯನ್ನು ಬೇಡ್ತಕ್ಕಂಥದ್ದು. ಹಾಗೆ ಆ ತಾರತಮ್ಯಗಳನ್ನು ಕೂಡ ಅವರು ಮಾಡೋದಿಲ್ಲ. ಯಾಕಂದರೆ ನಾವು ಏನನ್ನು ಉಳ್ಕೊಂಡು ಹೋಗ್ತಾ ಇದ್ದೀವಿ, ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಈ ತಾರತಮ್ಯ ಮಾಡಿದರೆ ಅದರಲ್ಲಿ ನಾವು ದ್ವಿಗುಣ ಆಗ್ತೀವಿ ಮತ್ತು ಜನಕ್ಕೆ ನಂಬಿಕೆ ಬರೋದಿಲ್ಲ ನಾವು ಹೇಳ್ತಕ್ಕಂಥ ಮಾತುಗಳಲ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಈ ಒಂದು 5 ಪಾಯಿಂಟ್ಗಳನ್ನ ಇಟ್ಕೊಂಡು ಹೋಗ್ತಾರೆ. ಈ ಸನ್ಯಾಸ ಪಾಲನೆಯಲ್ಲಿ ಅವರು ಸನ್ಯಾಸತ್ವ ಕೊಡ್ತಕ್ಕಂಥದ್ದು ಭಾರಿ ಕಷ್ಟಕರವಾಗಿರ್ತಕ್ಕಂಥ ಕೆಲಸ ಆಗಿರ್ತದೆ. ಆದರೆ ಅವರು ಬುದ್ಧರು ಹೇಳ್ತಾರೆ, ಇದು ಕಷ್ಟಕರವಾದ ಕೆಲಸ, ನೀವು ಸನ್ಯಾಸತ್ವವನ್ನು ಪಾಲನೆ ಮಾಡ್ತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಕಶ್ಯಪ ಅವರು ಏನು ಮಾಡ್ತಾರಂದರೆ ಆ ನಿಯಮಗಳನ್ನು ಪಾಲನೆ ಮಾಡ್ತಾರೆ. ಅಂದರೆ ಅವರ ಬುದ್ಧರು ಹೇಳಿದರೆ ನಾವು ಕಡಿಮೆ ಮಾಡ್ಬೋದು ಅನ್ನೋದಿಲ್ಲ, ಮಾಡಬೇಕು ಅಂದ್ಕೊಳ್ಳಲಿಲ್ಲ. ಅವ್ರೇನು ಮಾಡ್ತಾರೆ ಅಂದರೆ ಆ ನಿಯಮಗಳನ್ನು ಕ್ರಮಬದ್ಧವಾಗಿ ಆಚರಣೆ ಮಾಡ್ತಾರೆ. ಇದು ಮುಂದಿನ ಭಿಕ್ಷುಕರಿಗೆ, ಅಂದರೆ ಮುಂದಿನ ಭಿಕ್ಷುಗಳಿಗೆ ಮಾದರಿ ಆಗ್ತದೆ, ಅಂದರೆ ಭಿಕ್ಕುಗಳಿಗೆ, ಅದರಲ್ಲಿ ಮುಂದಿನ ಭಿಕ್ಕುಗಳಿಗೆ ಮಾದರಿ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಆ ಒಂದು ಸನ್ಯಾಸತ್ವವನ್ನು ಬುದ್ಧರು ಹೇಳಿದರೂ ಸಹ ಕಡಿಮೆ ಮಾಡ್ಕೊಳ್ಳಿ, ಅದು ಕಷ್ಟ ಆಗ್ತದೆ, ಅದು ಆಗೋದಿಲ್ಲ ಅಂತಂದ್ರೆ ಕೂಡ ಅವ್ರು ಬಿಡದೆ ಕ್ರಮಬದ್ಧವಾಗಿ ಅನುಸರಿಸ್ಕೊಂಡು ಬರ್ತಾರೆ ಅಂತಕ್ಕಂಥದ್ದು ಕಂಡು ಬರ್ತದೆ. ಹಾಗೆ ಅವರ ಒಂದು ಬಿಳಿ ಕಮಲ ಪ್ರವಚನ ಅಂತ ಒಂದು ಬರುತ್ತೆ. ಅವ್ರು ಏನು ಮಾಡ್ತಾರಂದರೆ ಒಂದು ದಿವಸ ಬುದ್ಧರ ಮತ್ತು ಶಿಷ್ಯಂದರಿಗೆ, ಬುದ್ಧ ಮತ್ತು ಶಿಷ್ಯಂದರು ಇವರು ಸಹ ಅವರ ಜೊತೆಯಲ್ಲೇ, ಕಶ್ಯಪವರು ಕೂಡ ಪ್ರವಚನ ನೀಡೋದಕ್ಕೆ ಹೋಗಿರ್ತಾರೆ. ಅಲ್ಲಿ ಪ್ರಶಾಂತವಾಗಿರ್ತಕ್ಕಂಥ ಪ್ರದೇಶಕ್ಕೆ ಹೋದಾಗ ಬುದ್ಧರು ಇಟ್ಕೊಂಡೋಗಿರ್ತಾರೆ. ಹೋದಾಗ ಅಲ್ಲಿ ಏನು ಎಲ್ಲರೂ ಕಾಯ್ತಾ ಇರ್ತಾರೆ, ಕುತೂಹಲದಿಂದ ಬುದ್ಧರು ಬರ್ತಾ ಇದ್ದಾರೆ. ಈಗ ನಾವು ಇಲ್ಲಿ ಪ್ರವಚನಕ್ಕೆ ನಾವು ಹೇಗೆ ಇವ್ರಿಗೆ ಕಾಯ್ತಾ ಇರ್ತೀವಿ, ಇದೆಲ್ಲ ಕುತ್ಕೊಂಡು ಅಲ್ವಾ ಕಾಯ್ತಾ ಇರ್ತಾರೆ. ಈ ಕಡೆ ಸೌಂಡ್ ಬರ್ತಾ ಇರ್ತದೆ, ಆ ಕಡೆ ಸೌಂಡ್ ಬರ್ತಾ ಇರ್ತದೆ, ನಾವು ಎಲ್ರಿಗೂ ಕಿರಿಕಿರಿ ಆಗ್ತದೆ. ಆದರೆ ಅವತ್ತು ಅವ್ರಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಥರದ ಒಂದು ಸೌಂಡ್ ಇಲ್ಲ, ಹಕ್ಕಿಗಳು ಕೂಡ ಚಿಲಿಪಿಲಿ ಬಿಟ್ಟದೆ ಪ್ರಶುದ್ಧವಾದಂತಹ ಒಂದು ವಾತಾವರಣದಲ್ಲಿ ಅವರು ಪ್ರವಚನವನ್ನು ಮಾಡೋದಕ್ಕೆ ಹೋಗ್ತಾರೆ, ಎಲ್ಲ ಹೊಂದಿರ್ತಾರೆ. ಆಗ ಬುದ್ಧರು ಮತ್ತು ನಮ್ಮ ಕಶ್ಯಪ, ಮಹಾಕಶ್ಯಪ ಅವರು ಕೂಡ ಇರ್ತಾರೆ. ಅವರ ಒಂದು ಸಂಗಡಿಗರು ಒಂದು 5-6 ಜನ ಹೋಗಿರ್ತಾರೆ. ಅದರಲ್ಲಿ ಹೋಗಿದ ತಕ್ಷಣ ನಾವು ಪ್ರವಚನ ಮಾಡಬೇಕು, ಎಲ್ಲ ಹೀಗೆ ಕುಂತ್ಕೊಂಡಿರ್ತಾರೆ ಎಲ್ಲರೂ ಶಿಷ್ಯಂದರು, ಮತ್ತು ಪ್ರವಚನ ಮಾಡಬೇಕು. ಇವರು ಬುದ್ಧರು ಪ್ರವಚನ ಮಾಡೋದೇ ಇಲ್ಲ. ಯಾಕಂದರೆ ಆ ಶುದ್ಧವಾದಂಥ ವಾತಾವರಣದಲ್ಲಿ ಅವ್ರಿಗೆ ಏನು ಅನಿಸುತ್ತೋ ಏನೋ ಗೊತ್ತಿಲ್ಲ, ಬಿಳಿ ಹೂವನ್ನು ಕೈಯಲ್ಲೇ ಇಟ್ಕೊಂಡು ಹಾಗೇ ನನಗನ್ನಿಸ್ದಾಗೆ ಅದರಲ್ಲಿ ನಾವು ಪ್ರವಚನ ಏನಾದರೂ ಮಾಡಿದರೆ ಡಿಸ್ಟರ್ಬ್ ಆಗುತ್ತೆ, ನಮ್ಮ ಮಾತುಗಳಿಂದ ಅಂತಕ್ಕಂಥ ಮಾತನ್ನು ಅನುಸರಿಸ್ಕೊಂಡು ಇರ್ಬೋದು. ಆದರೆ ಇದೇ ಒಂದು ಶುದ್ಧಿಯಲ್ಲಿ ಹಾಗೆ ಒಂದಷ್ಟು ಕಾಲ ಅವರು ಆ ಹೂವನ್ನು ಇಟ್ಕೊಂಡು, ಬಿಳಿ ಹೂವನ್ನು ಇಟ್ಕೊಂಡು ಪ್ರವಚನ, ಅದೇ ಮೌನ ಪ್ರವಚನ ಅಂತಕ್ಕಂಥದ್ದು. ಹಾಗೇ ಪ್ರವಚನ, ಅದು ಇದು ಪ್ರವಚನ ಆಯ್ತಾ ಅಂತ ಗೊತ್ತಾಗೋದಿಲ್ಲ. ಯಾಕಂದರೆ ಇವತ್ತು ಕೂಡ ಬರವಣಿಗೆಕಾರರು ಹೇಳಿಲ್ಲ ಏನಾಯಿತು ಏನು ಅಂತ. ಆದರೆ
ಮಹಾಕಶ್ಯಪರು ಮತ್ತು ಬುದ್ಧರಿಗೆ ಮಾತ್ರ ಗೊತ್ತಿರ್ತದೆ. ಅವರು ನೋಡ್ತಾರೆ, ಬುದ್ಧರು ಕಶ್ಯಪ ಅವರು ನೋಡಿ ಮುಗುಳು ನಗ್ತಾರೆ. ಯಾರು? ಕಶ್ಯಪ ಅವರು ನಗ್ತಾರೆ. ಆಗ ಬುದ್ಧರಿಗೆ ಗೊತ್ತಾಗ್ತದೆ, ಕಶ್ಯಪ ಅವರಿಗೆ ಅರಿವಾಗಿದೆ, ಅಂದರೆ ತಿಳಿದಿದೆ ಈ ಮೌನ ಯಾಕೆ ಆಯಿತು ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದಾರೆ ಅವರು. ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯುತ್ತೆ. ಅದರಲ್ಲಿ ಬುದ್ಧರ ಪ್ರವಚನಗಳು ಮತ್ತು ಬುದ್ಧರ ಸಾಧನೆಗಳು ಮತ್ತು ಬುದ್ಧರು ಅಲ್ಲಲ್ಲಿ ಮಾಡಿರ್ತಕ್ಕಂಥ ಭಾಷಣಗಳನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಕೆಲಸ ಕೂಡ ಇವರು ಮಾಡ್ತಾರೆ. ಹಾಗೆ ಮಹಾಕಶ್ಯಪನ ಕೊನೆಯ ದಿನಗಳು ಹೇಗಿರುತ್ತೆ ಅಂದರೆ, ಬುದ್ಧನು ನಿರ್ಣಯ ಹೊಂದಿದ ಮೊದಲನೇ ಆತನ ಹಿರಿಯ ಶಿಷ್ಯರಾದ ಸಾರಿಪುತ್ರ ಮತ್ತು ಮೊಗ್ಗನರು ದೇಹ ತೊರೆದರು. ಉಳಿದ ಶಿಷ್ಯರಲ್ಲಿ ಮಹಾಕಶ್ಯಪನೇ ಹಿರಿಯನಾಗಿದ್ದರಿಂದ ಸಂಘದ ಜವಾಬ್ದಾರಿ, ಆವಾಗ ನಾನು ಹೇಳಿದಾಗೆ ಅವರಿಗೆ ಈ ಸಂಘದ ಜವಾಬ್ದಾರಿಯನ್ನು ಕೊಡ್ತಾರೆ. ಈತನೇ ನಿಭಾಯಿಸ್ತಕ್ಕಂಥ ಮಾತನ್ನು ಎಲ್ಲರೂ ಒಪ್ಕೊಳ್ತಾರೆ, ಎಲ್ಲ ಶಿಷ್ಯರು ಒಪ್ಪಿಕೊಂಡು. ಹಾಗೆ ಈತನಿಗೆ ಸುಮಾರು 100 ವರ್ಷ ವಯಸ್ಸಾಗಿರ್ತದೆ. ಸಂಘದ ಜವಾಬ್ದಾರಿಯನ್ನು ಕಾಲಕ್ರಮೇಣ ಆನಂದ್ ಅಂತಕ್ಕಂಥ ಮುಂದೆ ಬರ್ತಾರೆ ಅವರ ಶಿಷ್ಯರು. ಅವರು ಒಪ್ಪಿಕೊಂಡು ತನ್ನ ನಿರ್ಣಯವನ್ನು ಅವರಿಗೆ ಒಪ್ಪಿಕೊಟ್ಟಿದ್ದಾರೆ. ಮತ್ತು ರಾಜ್ಯಗೃಹದ ಪಿಪ್ಪಲಿ ಎಂಬಂಥ ಕವಿಯಲ್ಲಿ ಇವರು ಪರಿನಿಬ್ಬಣ ಹೊಂದ್ತಾರೆ. ಇದಾದ ನಂತರ ಬೌದ್ಧ ಧರ್ಮದಲ್ಲಿ ಕಶ್ಯಪನ ಸ್ಥಾನಮಾನ ಏನಾಗಿರ್ತದೆ ಅಂದರೆ ಅಧ್ಯಕ್ಷತೆಯನ್ನು ಹೊಂದಿರತಕ್ಕಂಥದ್ದು. ಸತ್ಯವನ್ನು ಸಾರಲು ಕಶ್ಯಪನು ಬದ್ಧ ತನ್ನ ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡಿಕೊಂಡಿರ್ತಾರೆ. ಈತನನ್ನು ಆನಂದನಿಗೆ ಸರಿಸಮನಾಗಿ ಕಾಣುವುದರಿಂದ ಆನಂದನಿಗೆ ಮತ್ತು ಮಹಾಕಶ್ಯಪರಿಬ್ಬರೂ ಬುದ್ಧನಿಗೆ ಎಡ ಬಲ ಅಂದರೆ ಎಡಗೈ ಬಲಗೈ ಅಂತಕ್ಕಂಥ ಬುದ್ಧರಿಗೆ ಇವರು ಎರಡು ಕಣ್ಣಿದ್ದಾಗೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಕಂಡುಬರುತ್ತೆ. ಬುದ್ಧರ ಪ್ರಧಾನ ಶಿಷ್ಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಇವರು ಮಹಾಕಶ್ಯಪ ಅವರು